ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಿದ್ರೆ ನಾನಿಲ್ಲಿ ಹೈ ನೆಕ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫ್ರಂಟ್ ಬಂದು ಸ್ಟಾರ್ ನೆಕ್ ಬರುತ್ತೆ, ಬ್ಯಾಕ್ ಬಂದು ಹೈ ನೆಕ್ ಬರುತ್ತೆ. ಆ ಥರ ಬ್ಲೌಸ್ ಇವಾಗ ಕಟ್ ಮಾಡ್ತಿದ್ದೀನಿ ನಾನು. ಇದು ಓಪನ್ ಬಂದು ಹೊರಗಡೆ ಇರಬೇಕು, ಫೋಲ್ಡಿಂಗ್ ಬಂದು ನಮ್ಮ ಕಡೆ ಇಟ್ಕೋಬೇಕು. ಇವಾಗ ನಾನು 38 ಸೈಜ್ ಬ್ಲೌಸ್ನ ಕಟ್ ಮಾಡ್ತಿದ್ದೀನಿ. ಚೆಸ್ಟ್ ಸೈಜ್ ಬಂದು ಇದು 38 ಇಂಚಸ್ಸು. ಅದರಲ್ಲಿ ನಾನು ಇವಾಗ 9.5, 1-2 ಇಂಚ್ ಎಕ್ಸ್ಟ್ರಾ ತಗೊಂಡು 11.5ಗೆ ಫೋಲ್ಡ್ ಮಾಡಿದ್ದೀನಿ. ಬ್ಲೌಸ್ ಲೆಂತು 14 ಇಂಚಸ್ಸು, 14.5. ಇದರಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡು 15.5ಗೆ ಮಾರ್ಕ್ ಮಾಡಿ ಈ ಥರ ಫ್ರಂಟಿಗೆ ಫೋಲ್ಡ್ ಮಾಡ್ಕೋಬೇಕು. ನಾನು ಫ್ರಂಟು ಬ್ಯಾಕ್ ಎರಡನ್ನೂ ಒಂದೇ ಸತಿ ಕಟ್ ಮಾಡ್ತೀನಿ. ಈಗ ಶೋಲ್ಡರು 7 ಇಂಚಸ್ ತಗೋಬೇಕು. 7 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ, ಮತ್ತು ಶೋಲ್ಡರ್ ಡೌನ್ಗೆ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೋಬೇಕು ನೋಡಿ. ಆರ್ಮ್ ಡೌನು 7 ಇಂಚಸ್ಸು. 7 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ, ಇಲ್ಲಿ ನಾವು ಸ್ಕ್ವೇರ್ ಇದು ಒಂದು ಬಾಕ್ಸ್ ಟೈಪು ಒಂದು ಲೈನ್ ಹಾಕ್ಕೋಬೇಕು 90 ಡಿಗ್ರೀಸಲ್ಲಿ. ಇವಾಗ ಶೋಲ್ಡರ್ ನೆಕ್ ವಿಡ್ತ್ ಬಂದು 3 ಇಂಚಸ್ ಮಾರ್ಕ್ ಮಾಡಿದ್ದೀನಿ. 1/2 ಇಂಚ್ ಡೌನ್ ಮಾಡಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೋಬೇಕು ನೋಡಿ. ಈಗ ಈ 2 ಪಾಯಿಂಟ್ನ ಸೇರಿಸ್ಕೋಬೇಕು. 2 ಪಾಯಿಂಟ್ಗೂ ಲೈನ್ ಹಾಕ್ಕೋಬೇಕು. ಇದು 90 ಡಿಗ್ರಿಯಲ್ಲಿ ಬರುತ್ತೆ. ನಾನಿಲ್ಲಿ 9.5ಗೆ ಒಂದು ಮಾರ್ಕ್ ಮಾಡ್ತೀನಿ ನೋಡಿ. ಈ ಥರ ಕರ್ವ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಸೈಡ್ಸ್ ಕಟ್ ಮಾಡಿಟ್ಕೊಳ್ಳೋಣ. ನೀಟಾಗಿ ಮಾರ್ಕ್ ಸರಿಯಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಈ ಥರ ಕಟ್ ಮಾಡಿಕೊಂಡು ಫ್ರಂಟು ಬ್ಯಾಕು ಸಪ್ರೇಟ್ ಮಾಡೋಣ. ಇವಾಗ ನಾನಲ್ಲಿ ಮೊದಲೇ ಸಪ್ರೇಟ್ ಮಾಡ್ತಾಯಿದ್ದೀನಿ. ಈ ಥರ ಸಪ್ರೇಟ್ ಮಾಡಿಕೊಂಡು ಬ್ಯಾಕ್ ಬಂದು 1.5 ಇಂಚು ಮಾರ್ಕ್ ಮಾಡ್ಕೊತೀನಿ. ಬ್ಯಾಕ್ 1.5ಗೆ ಮಾರ್ಕ್ ಮಾಡಿ ಈ ಥರ ರೌಂಡ್ ತಗೊಂಡು ಮಾರ್ಕ್ ಮಾಡ್ಕೋಬೇಕು. ಇದನ್ನು ಈ ಥರ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಇದು ಹೈ ನೆಕ್ಕು. ಈಗ ಫ್ರಂಟ್ನ ಕಟಿಂಗ್ ನೋಡೋಣ. ಇದು ಬಂದು ನೆಕ್ಕು 7 ಇಂಚಸ್ಸು. ಶೋಲ್ಡರ್ ನೆಕ್ ವಿಡ್ತ್ ಬಂದು 3 ಇಂಚಸ್ಸು. ನೆಕ್ ಲೆಂತು 7 ಇಂಚಸ್ಸು. 7 ಇಂಚಸ್ಸಿಂದ ಇಲ್ಲಿ ಅಷ್ಟೇ ನೆಕ್ ವಿಡ್ತು ಮತ್ತು 3 ಇಂಚಸ್ 3 ಇಂಚಸ್ ಮಾರ್ಕ್ ಮಾಡಿಕೊಂಡು ಸೇಮ್ ಒಂದು ಲೈನ್ ಹಾಕ್ಕೋಬೇಕು. ಸೆಂಟ್ರ್ ಪಾಯಿಂಟ್ಗೆ ಒಂದು ಪಾಯಿಂಟ್ ಮಾಡಿಕೊಂಡು ಅಲ್ಲಿ 1 ಇಂಚು ಹೊರಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ ನೆಕ್ಕಿಗೆ ನಮ್ಗೆ ನೀಟಾಗಿ ಬರುತ್ತೆ ನೋಡಿ. ಶೋಲ್ಡರ್ ನಾವು ಮಾರ್ಕ್ ಮಾಡಿದ್ವಲ್ಲ 3 ಇಂಚಸ್ಸು, ಅಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೋಬೇಕು ಕ್ರಾಸಾಗಿ. ಈಗ ಸ್ಟಾರ್ ಥರ ಡ್ರಾ ಮಾಡ್ಕೋಬೇಕು. ನೀವು ಇಲ್ಲಿ ಬೇಕಾದ್ರೆ ಬೇರೆ ಶೇಪ್ ಆದರೂ ತಗೋಬೋದು. ಇಲ್ಲಿ ಪ್ರಿನ್ಸಸ್ ಕಟ್ಗೆ 4 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ, ಮತ್ತು 2 ಇಂಚ್ ಗ್ಯಾಪ್ ಬಿಟ್ಟು ಒಂದು ಮಾರ್ಕ್ ಮಾಡಿದ್ದೀನಿ. ಚೆಸ್ಟ್ ಪಾಯಿಂಟ್ ಬಂದು 10.5ಗೆ ಒಂದು ಮಾರ್ಕು. ಇಲ್ಲಿ ಸೆಂಟರ್ ಪಾಯಿಂಟ್ 4 ತಗೊಂಡಿದ್ದೀನಿ, ಡೌನ್ ಪಾಯಿಂಟನ್ನು 4 ಇಂಚಸ್ ತಗೊಂಡಿದ್ದೀನಿ. ಇವಾಗ ಇವೆರಡನ್ನೂ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ. ಇನ್ನೊಂದು ಪಾಯಿಂಟ್ 2 ಇಂಚಿಗೆ ಮಾಡಿದ್ದಾನೆ, 2 ಇಂಚಿಂದ ಮೇಲ್ಗಡೆಗೆ ಇನ್ನೊಂದು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾಡಿಕೊಂಡು ಈ ಥರ ಕ್ರಾಸಾಗಿ ಶೇಪ್ನ ಡ್ರಾ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಚೆಸ್ಟ್ ಪಾಯಿಂಟಿಂದ ಆರ್ಮ್ ಕಡೆಗೆ ಸೆಂಟರ್ ಪಾಯಿಂಟ್ಗೆ ಬಂದು ಕ್ರಾಸಾಗಿ ಒಂದು ಡ್ರಾ ಮಾಡ್ಕೋಬೇಕು. ಈಗ ನಾವು ಯಾವ ರೀತಿ ಡ್ರಾ ಮಾಡಿದ್ದೀವೋ ಅದನ್ನೆಲ್ಲ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಮ್ ಡೌನ್ ಪಾಯಿಂಟನ್ನು ಕಟಿಂಗ್ ಮಾಡ್ಕೋಬೇಕು ಒಂದೇ ಸತಿ. ಇವಾಗ ನೆಕ್ಕೂ ಅಷ್ಟೇ ನಾವು ಯಾವ ರೀತಿ ಡ್ರಾ ಮಾಡಿದ್ದೀವೋ ಅದೇ ಪಾಯಿಂಟ್ ಮೇಲೆ ಕಟಿಂಗ್ ಮಾಡ್ಕೋಬೇಕು ನೋಡಿ. ಸ್ಟಾರ್ ನೆಕ್ ಇದು ಹೈ ನೆಕ್ ಕೊಟ್ಟು ಸ್ಟಾರ್ ನೆಕ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.